ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ನಮ್ಮ ಗುರುಸ್ವಾಮಿಗಳನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಅವರು ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳನ್ನು ಪಾದಯಾತ್ರೆ ಮಾಡಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಬನ್ನಿ ಅವರ ಪಾದಯಾತ್ರೆ ಅನುಭವ ಹೆಂಗಿತ್ತೋ ತಿಳ್ಕೊಳ್ಳೋಣ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ ಶರಣಮ ಬೇಳ ಮಾತಾಯಿ. ನೀವು ಹೋದ ವರ್ಷ ಕೇದಾರ್ನಾಥ್ ಪಾದಯಾತ್ರೆ ಮಾಡ್ತಿದ್ದೀರಿ. ಅವಾಗಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಪ್ರತಿಯೊಂದು ವಿಡಿಯೋ ನೋಡ್ತಿದ್ದು ತುಂಬ ಸಂತೋಷ ಆಗುತ್ತೆ. ಹೋದ ವರ್ಷ ಕೇದಾರ್ನಾಥ್ ಪಾದಯಾತ್ರೆ ಮಾಡಿದ್ದೀರಾ, ಈ ವರ್ಷನೂ ಪಾದಯಾತ್ರೆ ಮಾಡ್ತಿದ್ದೀರಾ. ನಿಮ್ಮ ಉದ್ದೇಶ ಏನು ತಿಳಿಸಿ ಸ್ವಾಮಿ. ನಮಗೆ ಪಾದಯಾತ್ರೆ ಅನ್ನೋದು ಒಂದು ಸಾಮಾನ್ಯ ಯಾತ್ರೆ ಆಗೋದಿಲ್ಲ. ಶಬರಿಮಲೆ ವ್ರತ ಅಂತ ಬಂದಾಗ ನಾವು ಸಂಪೂರ್ಣವಾಗಿ ಏನು ಪದ್ಧತಿಗಳಿರುತ್ತೆ, ತತ್ವಗಳು ಎಲ್ಲಾನು ಪರಿಪಾಲನೆ ಮಾಡ್ತಾ ಹೋಗ್ಬೇಕು. ಅಂದರೆ ನಮ್ಮನ್ನು ಕಟ್ಟಾಗಬೇಕು, ಪಂಚದಂಗ ಹಿಡಿಬೇಕು, ತಣ್ಣೀರು ಸ್ನಾನ, ಬರಿಗಾಲ ನಡೆಯುವುದು, ಆಸೆ, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ದಂಭ, ಅಸೂಹೆ ಇವೆಲ್ಲವನ್ನು ತಡೆಗಟ್ಟಿ ನಾವು ಯಾತ್ರೆ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಪಾದಯಾತ್ರೆ ಮಾಡುವ ಅನುಭವಗಳೇನೆಂದರೆ, ನಮಗೆ ಪ್ರತಿನಿತ್ಯ ಯಾವುದೋ ಒಂದು ರೂಪದಲ್ಲಿ ಭಗವಂತ ಕಾಣುತ್ತಾ ಇರ್ತಾನೆ. ಅಂದರೆ ಇನ್ ದಿ ಸೆನ್ಸ್ ನಮಗೆ ಒಂದು ಮನುಷ್ಯನ ರೂಪದಲ್ಲಿ ಕಾಣಿಸ್ಬೋದು, ಬಿಸಿಲಲ್ಲಿ ನೆರಳಲ್ಲಿ ಕಾಣಿಸ್ಬೋದು, ಇಲ್ಲ ದಣಿದಾಗ ಯಾರೋ ಒಬ್ಬರು ಕೊಡುವ ನೀರಲ್ಲಿ ನಮಗೆ ಅಯ್ಯಪ್ಪ ಕಾಣಿಸ್ಬೋದು, ಇಲ್ಲ ಹೊಟ್ಟೆ ಹಸ್ದಾಗ ಆಹಾರ ರೀತಿಯಲ್ಲಿ ನಮಗೆ ಅಯ್ಯಪ್ಪ ಕಾಣಿಸ್ಬೋದು. ಈ ರೀತಿ ಅನುಭವ ಆಗ್ತಾ ಇರುತ್ತೆ. ಹಾಗೂ ನಮ್ಮನ್ನು ನಾವು ದಂಡಿಸಿ ನಾವು ಯಾತ್ರೆ ಮಾಡ್ತಾ ಇರ್ತೀವಿ. ಪಾದಯಾತ್ರೆಯಲ್ಲಿ ನಮ್ಮ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಸಂಕಲ್ಪ ಬಂದು ನಾವು ಧರ್ಮ ಪ್ರಚಾರ ಮಾಡಬೇಕು ಅಂದರೆ. ಹೋದ ವರ್ಷದಿಂದ ನಾವು ಸ್ವಾಮಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಗಳಲ್ಲೆಲ್ಲ ವೀಡಿಯೋಸ್ ತಲುಪಿಸ್ತಾ ಇದ್ದೀವಿ. ಅಂದರೆ ಶಬರಿಮಲೆ ವ್ರತದಲ್ಲಿ ಒಂದು ಮಂಡಲ ಕಾಲ ಮಾಲೆ ಹಾಕಬೇಕು, ನಿಷ್ಠೆಯಿಂದ ಇರಬೇಕು, ಶ್ರದ್ಧೆ ಭಕ್ತಿ ಎಲ್ಲ ಒಂದು ಇರಬೇಕು, ನಾನು ಒಂದನ್ನು ಮರಿಬೇಕು, ತನ್ನವರು ಎಲ್ಲರೂ ಒಂದೇ ಅಂತ ನೋಡಬೇಕು, ಜಾತಿ ಮತ ಭೇದ ಭಾವ ಯಾವುದು ಇಲ್ಲದಿರೋ ಯಾತ್ರೆ ಮಾಡಬೇಕು. ಎಷ್ಟೋ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ ಸ್ವಾಮಿಗಳಿಗೆ. ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು. ಅಲ್ಲಿ ಎಲ್ಲವನ್ನೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದಕ್ಕೂ, ನಾವು ನಡೆದಾಡ್ತಾ ಎಲ್ಲಿ ವ್ಯಕ್ತಿಗಳೆಲ್ಲ ಸಿಗ್ತಾ ಇರ್ತಾರೆ ಅವ್ರ ಹತ್ರ ಮಾತಾಡ್ತಾ ಸಂದರ್ಶನ ಕೊಡ್ತಾ ಹೋದಾಗ ನಮ್ಮ ಹೊಂದಾಣಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಅವರಿಗೂ ಇನ್ನು ಅಯ್ಯಪ್ಪನ ಮೇಲೆ ಒಂದು ಆಸಕ್ತಿ, ಶ್ರದ್ಧೆ, ಭಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನಾವು ಹೋದ ವರ್ಷ ಮಾಡಿದಾಗ 117 ದಿವಸ ಆಯಿತು. ಕೇದಾರ್ನಾಥಿಂದ ಶುರು ಮಾಡಿದಾಗ ಕೇದಾರನಾಥ, ಋಷಿಕೇಶ್, ಹರಿದ್ವಾರ, ಕಾಶಿ, ರಾಮೇಶ್ವರಂ, ಬೆಂಗಳೂರು ಶಬರಿಮಲೆ ಅಂತ ಮಾಡಿದೆ. ಸೊ ಈ ವರ್ಷ ನಮ್ಮ ಬೀದರಿಂದ, ಕರ್ನಾಟಕದ 30 ಜಿಲ್ಲೆ ಬೀದರಿಂದ ಶುರುವಾಗಿ 30 ಜಿಲ್ಲೆಗಳನ್ನ ಮುಟ್ಟಿ ಈ ನಂತರ ನಮ್ಮ ಹೆಮ್ಮೆಯ ಬೆಂಗಳೂರಲ್ಲಿ ನಾವು ಇಲ್ಲಿದ್ದೇವೆ. ಈ ಅನುಭವಗಳು ಕೂಡ ಅಷ್ಟೇ. ಒಂದೊಂದು ಜಿಲ್ಲೆಯಲ್ಲಿ ಕೂಡ ನಾನಾ ವಿಧವಾದ ಭಕ್ತರನ್ನು ನಾವು ಮೀಟ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ ಒಂಥರ ಭಕ್ತರು, ಬೆಳಗಾಮಲ್ಲಿ ಒಂಥರ, ಬೀದರಲ್ಲಿ ಒಂಥರ, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದೊಂದು ರೀತಿಯ ಅನುಭವಗಳು. ಆದರೆ ಪ್ರತಿಯೊಬ್ಬರಲ್ಲೂ ಅಯ್ಯಪ್ಪನೇ. ಸೊ ನಮ್ಮ ಅವರವರ ಭಕ್ತಿಗೆ, ಅವರ ಭಾವಕ್ಕೆ ಶರಣಂದ ಶಿವಯೋಗಿ ಅಂತ ಹೇಳ್ತಾರೆ. ಈಗ ನೀನೊಂದು ತಾಯಿ, ನೀನು ಮನೆಯಲ್ಲಿದ್ದು ಅಯ್ಯಪ್ಪನ ಮುಗಿತ್ಯ, ನಾವು ಯಾತ್ರೆ ಮಾಡ್ತಾ ಇದ್ದೀವಿ, ನಾವು ಪಾದದಲ್ಲಿ ಮುಗಿತೀರಿ. ಇನ್ನು ಕೆಲವೊಂದು ಸ್ವಾಮಿಗಳು ಮನೆಯಲ್ಲೇ ಕೂತು ಭಜನೆ ಮಾಡಿ ಅವರು ಅಯ್ಯಪ್ಪನ ಮುಗಿತಾರೆ. ಇವೆಲ್ಲವನ್ನು ಉದ್ದೇಶಿಸಿ ನೀವು ಯಾವುದೇ ರೀತಿಯಿಂದ ಮಾಡಿದ್ರು ತತ್ವ ಮತ್ತು ವ್ರತ ನಿಯಮ, ಶ್ರದ್ಧೆ ಭಕ್ತಿಯಿಂದ ಇದ್ದರೆ ಅಯ್ಯಪ್ಪನನ್ನು ನೋಡ್ಬೋದು. ಅದನ್ನು ತಿಳಿಸ್ತಾ ಬರಬೇಕು. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟಿದೆ, ಈ ಶಬರಿಮಲೆ ಯಾತ್ರೆಯಲ್ಲಿ 1 ದಿನಕ್ಕೆ ಹಾಕೋದು, 2 ದಿನಕ್ಕೆ ಹಾಕೋದು, ಸುಮ್ಮನೆ ಆಡಂಬರ, ಯಾರೋ ಆಗ್ತಾರೆ ನಾನು ಆಗ್ತೀನಿ ಯಾತ್ರೆ ಮಾಡ್ತೀನಿ ಅನ್ನೋದೆಲ್ಲ ಬರ್ತಾ ಇದೆ. ಆಮೇಲೆ ಭಕ್ತಿ ಅನ್ನೋದಕ್ಕಿಂತ ಭಯ ಜಾಸ್ತಿ ಆಗ್ತಾ ಇದೆ. ಸೊ ಆ ಭಯವನ್ನು ನಾವು ಸ್ವಲ್ಪ ತಡೆಗಟ್ಟಿ ಭಕ್ತಿ ಕಡೆ ತಿರುಗಿಸಿದ್ರೆ ಭಯ ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ. ಏನೋ ತಪ್ಪು ಮಾಡೋದಕ್ಕೆ ಭಯ ಪಡಬೇಕು ನಾವು ಮಾನವರು. ಯಾರ ಹತ್ರ ಸಮಸ್ಯೆ ಮಾಡಿದ್ರೆ ಭಯ ಪಡಬೇಕು ತಪ್ಪು ಮಾಡಿದಾಗ. ಸೊ ದೇವರನ್ನು ಮುಗಿಯೋದಕ್ಕೆ ಭಯ ಪಡುವಂಥ ಅವಶ್ಯಕತೆನೇ ಇಲ್ಲ. ಅದು ಧರ್ಮದಲ್ಲಿ ಎಲ್ಲಿದೆ? ಸೊ ನೀವು ಶ್ರದ್ಧೆ ಭಕ್ತಿಯಿಂದ ಒಂದು ಭಗವಂತನಿಂದ ಮುಗಿತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ, ಭಜನೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಭಯ ಪಡೋಂಥದ್ದು ಏನಕ್ಕೆ ಬೇಕು? ಸೊ ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಭಕ್ತಿಪೂರ್ವಕ ಹೆಚ್ಚಿಸಬೇಕು. ಅಂದರೆ ಅವರುಗಳಲ್ಲಿರುವ ಎಲ್ಲ ಉತ್ತರಗಳಿಗೆ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ಬೇಕು. ಹೆಣ್ಣು ಮಕ್ಕಳಾಗಲಿ, ತಂದೆ ತಾಯಿಗಳಾಗಲಿ, ಈ ಎಲ್ಲ ದೇವಸ್ಥಾನಗಳಲ್ಲಿ ಯಾತ್ರೆ ಮಾಡಬೇಕಾದ್ರೆ ಯಾತ್ರಿಕರಾಗಿ ಹೋಗ್ತೀರಿ. ಧರ್ಮಸ್ಥಳ ಆಗಲಿ, ತಿರುಪತಿ ಆಗಲಿ, ಚಾಮುಂಡೇಶ್ವರಿ ತಾಯಿ, ಶೃಂಗೇರಿ, ಶಾರದಮ್ಮ, ಎಲ್ಲ ರೀತಿ ದೇವಸ್ಥಾನಗಳಿಗೆ ಹೋದರೆ ನಾವು ಭಕ್ತರಾಗಿ ಹೋಗ್ತೀರಿ. ಆದರೆ ಶಬರಿಮಲಾ ಸನ್ನಿಧಾನಕ್ಕೆ ಒಂದಕ್ಕೆ ಮಾತ್ರ ಸ್ವಾಮಿ, ಅಂದರೆ ನಮ್ಮನ್ನೇ ಪರಮಾತ್ಮನೆಂದು ನೆನೆಸ್ಕೊಳ್ತಾರೆ ಪ್ರತಿಯೊಬ್ಬರು. ಆ ತತ್ವನೇ ಬೇರೆ, ಈ ತತ್ವ ಬೇರೆ. ಇವರು ಬಂದು ಒಂದು ಮಹಾಯೋಗಿ. ಯೋಗಿ ಏನು ಹೇಳ್ತಾರೆ, ನಿನ್ನ ಜೀವನದಲ್ಲಿ ನೀನು ಭಗವಂತನನ್ನ ನೀನು ಹತ್ರ ಆಗಬೇಕು, ತಿಳ್ಕೊಬೇಕು ಅನ್ನೋತಾ ಇದ್ದರೆ ಎಲ್ಲವನ್ನು ಬಿಟ್ಟು ನಿನ್ನ ಅರಿತು ಬಂದರೆ ನಿನಗೆ ಅರಿವಾಗುತ್ತೆ ಭಗವಂತನ ಅನ್ನೋದೇ ತತ್ವ.
ಸೊ ಅದನ್ನು ನಾವು ತಿಳಿಸಬೇಕು. ನಾವು ಯಾರಿಗೂ ಕೂಡ ನೀವು ಸನ್ಯಾಸಿ ಆಗೋ, ನೀವು ಯಾತ್ರೆನೇ ಪಾದಯಾತ್ರೆನೇ ಮಾಡು, ನೀನು ಇಷ್ಟು ದಿನನೇ ಇರು ಅಂತಾರೆ ಹೇಳಿಲ್ಲ. ಯಾರೇ ವ್ರತ ಮಾಡಿದ್ರು ಕೂಡ ಶ್ರದ್ಧೆ ಭಕ್ತಿಯಿಂದ ಪರಿಪೂರ್ಣತೆಯಿಂದ ಒಂದು ಮಂಡಲ ಕಾಲ ಮಾಲೆ ಹಾಕಿ ತತ್ವ ಏನಿದೆ ಸಂಪೂರ್ಣವಾಗಿ ಫಾಲೋ ಮಾಡಿದ್ರೆ ಅವ್ರಿಗೂ ಒಂದು ಅಯ್ಯಪ್ಪನ ಕೃಪಾ ಕಟಾಕ್ಷ ಸಿಗ್ತದೆ, ಅವ್ರ ಫ್ಯಾಮಿಲಿಗೂ ಸಿಗ್ತದೆ. ಅದೇ ನಮ್ಮ ಉದ್ದೇಶ ಸಂಪೂರ್ಣವಾಗಿ. ಅಲ್ಲಿ ಎಷ್ಟೋ ಕಡೆ ಈ ಯಾತ್ರೆಯಲ್ಲಿ ನಾವು ಬರ್ತಾ ಇರ್ಬೇಕಾದ್ರೆ ಕೆಲವು ಕಡೆ ಆಡಾಡೋರು ಮಾಳಿಗೆ ಪುರ ತಮ್ಮನ ಮದುವೆ ಅಂತ ಶಬರಿಮಲೆ ಆ ಚರಿತ್ರೆ ಅಂತ ಬಂದಾಗ ಮಹೇಶಿಗೂ ಇಲ್ಲಿ ಇಲ್ವೇ ಇಲ್ಲ. ಮಹೇಶಿ ಬಂದು ಹೇಳ್ತಾಳೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಕನ್ನಿಸ್ವಾಮಿಗಳು ಹೋಗಿ ನೋಡ್ತಾರೆ, ಕನ್ನಿಸ್ವಾಮಿಗಳು ಇಲ್ಲ ಅಂದ್ರೆ ಬೇಜಾರಾಗಿ ಬರ್ತಾರೆ. ಅದು ಇಲ್ವೇ ಇಲ್ಲ, ಅದು ರಾಂಗ್. ಅದು ಒಂದು ಸುಮ್ಮನೆ ಮಾನವ ನಿರ್ಮಿತ ಅಷ್ಟು. ಸೊ ಈ ಥರ ವಿಷಯಗಳನ್ನೆಲ್ಲ ಕಟ್ಟುಪಾಡುಗಳನ್ನ ನಾವು ತಿಳಿಸಿ, ಇದಿಲ್ಲ ಈ ರೀತಿ ಇಲ್ಲ, ಈ ನಡೀತಿರೋ ಸಂಪ್ರದಾಯ ಬೇರೆ ಈ ರೀತಿ ಇದೆ ಅಂತೇಳಿ ಮಾಳಿಗೆಪುರ ತಮ್ಮ ಮದುವೆ. ಮಾಳಿಗೆಪುರ ತಮ್ಮ ಬಂದು ಪಂದಳ ರಾಜವಂಶದ ಕುಲದೇವತೆ, ಅಯ್ಯಪ್ಪ ವಂಶದವರ ಕುಲದೇವತೆ, ಕುಲದೇವಿ. ಒಂದು ತಾಯಿಯನ್ನ ಒಂದು ಒಂದು ಹೆಣ್ಣಿಗೆ ಮೋಹಿತಲಾಗುವಂಥ ಹೆಣ್ಣಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನ ತಿಳಿಸಬೇಕು ಜನಗಳಿಗೆ, ಅದು ಅಮ್ಮ ಅಂತ. ನಂತರ ಈ ವ್ರತ ನಿಯಮಗಳೆಲ್ಲ ಮಾಡಬೇಕಾದ್ರೆ ಕೆಲವು ಕಡೆ ನಾನಾ ವಿಧವಾದ ಸಂಕಲ್ಪಗಳು ಮಾಡಿರ್ತಾರೆ. ಕೆಲವು ಕಡೆ ಮಲಗಿಸಿ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ತಣ್ಣೀರು ಸ್ನಾನ ಮಾಡೋದು, ಇನ್ನು ಕೆಲವು ಕಡೆ ಅನ್ನನ ಮೇಲೆ ಉರುಳಿ ಸೇವೆ ಮಾಡೋದು. ಈ ರೀತಿ ಅಲ್ಲ, ನಮ್ಮ ಮನಸ್ಸೆಲ್ಲ ಭಗವಂತ ಇದ್ದಾನಂದ್ರೆ ನಾವು ಅದು ರೆಸ್ಪೆಕ್ಟ್ ಕೊಡ್ಬೇಕು ಸಂಪೂರ್ಣವಾಗಿ. ನಾನು ಇನ್ನೊಬ್ಬರ ಹೆಂಜಿನ ತಟ್ಟೆ ಮೇಲೆ ನಾನು ಅಯ್ಯಪ್ಪ ದೇವರನ್ನ ಮಲಗಿಸುವಂಥ ಅವಶ್ಯಕತೆ. ಭಗವಂತ ಎಂದಿಗೂ ಶ್ರೇಷ್ಠ. ಈ ಪಾಪ ಕರ್ಮಗಳು ತುಂಬಿರೋ ಈ ದೇಹದಲ್ಲಿ ಮಣಿಕಂಠ ಇದ್ದಾನೆ ಅಂತಂದಾಗ ಅಟ್ಲೀಸ್ಟ್ ನಮ್ಮ ಕೈಲಿ ಆಗುವಷ್ಟು ಒಂದಷ್ಟು ಪರ್ಸೆಂಟ್ ನಾವು ಕರೆಕ್ಟಾಗಿ ನೋಡ್ಕೊಬೇಕು. ಇನ್ನೊಂದು ಸಮಯ ಇವಾಗ ನೀವು ಪಾದಯಾತ್ರೆ ಅಂತ ಮನೆ ಬಿಟ್ಟು ಬಂದಿರ್ತೀರಾ, ಅದೆಷ್ಟು ದಿನ ಆಗುತ್ತಿಲ್ಲ, ತಿಂಗ್ಳುಗಟ್ಟೆ ಆಗುತ್ತೆ. ನೀವು ಫೆಸಿಲಿಟೀಸ್ ವ್ಯವಸ್ಥೆ ಏನು ಮಾಡ್ಕೊಂಡಿರ್ತೀರಾ? ವ್ಯವಸ್ಥೆಯಲ್ಲಿ ಹೆಂಗಿರುತ್ತೆ? ನಾವು ಹಿಂದಿನ ವರ್ಷ ನಾವು ಗಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬ್ಯಾಕಪ್ ನಮ್ಮ ಸ್ವಾಮಿಯವರಿದ್ದರು, ಮ್ಯಾನ್ ಸ್ವಾಮಿ ಅಂತ. ಅವರು ಮುಂದೆ ಹೋಗಿ ಸ್ಥಳಾಂತರ ಎಲ್ಲ ನೋಡ್ಕೊಂಡು ನಮಗೆ ಫೋನ್ ಮಾಡಿ ಲೊಕೇಶನ್ ಕಳಿಸೋರು. ಅದು ಸುಲಭ ಅಂತ. ಬಟ್ ಈ ವರ್ಷ ಈ ಸಂಕಲ್ಪದಲ್ಲಿ ನಮ್ದು ಯಾವುದೇ ರೀತಿಯಿಂದ ಬ್ಯಾಕಪ್ ಇಲ್ಲ. ಸಂಪೂರ್ಣವಾಗಿ ನಾವು ಊರೂರು ಕೇಳಿಕೊಂಡು ನಮ್ಮ ಸಂಕಲ್ಪ ಏನಂದರೆ, ನಾವು ಯಾರ ಹತ್ರನೂ ಹಣ ಬೇಡ ನಮಗೆ. ನಮಗೆ ಬೇಕಾಗಿರೋದು ಸೇವೆ. ನಮಗೆ ನೀವು ಹಣ ಕೊಡಬೇಡಿ, ನಮಗೆ ಸೇವೆ ಮಾಡಿ. ಅನ್ನ ಸಂತರ್ಪಣೆ ಮಾಡ್ತೀರಾ, ಅನ್ನದಾಸೋಹ ಮಾಡಿ, ನಮ್ಗೆ ಉಳ್ಕೊಳಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ. ಅಷ್ಟೇ ನಮಗೆ ಬೇಕು, ಪ್ರೇರಣೆ ಬೇಕು. ನಮಗೆ ಸೇವೆಯಲ್ಲಿ ಯಾತ್ರೆ ಮಾಡ್ತಾ ಇದ್ದೀರಿ. ಈ ಯಾತ್ರೆಯಲ್ಲಿ ಈ 71ನೇ ದಿನ 30 ಜಿಲ್ಲೆಯಲ್ಲಿ ನಾವು ಯಾತ್ರೆ ಮಾಡಿದ್ದೀವಿ ಅಂದಾಗ 30 ಜಿಲ್ಲೆ ಕೂಡ ನಮಗೆ ಆಹಾರ ಬಂದು ಭಿಕ್ಷೆಯಿಂದ ನಾವು ಭಿಕ್ಷೆಯಲ್ಲೇ ಊಟ ಮಾಡಿರೋದು. ಒಂದು 4 ಸತಿ ನಾವು ಊಟ ಸಿಗಲಿಲ್ಲ ನಮ್ಗೆ ಅಷ್ಟೇ. ಅದು ಆ ಕಾಡಲ್ಲಿ ನಾವು ಬರಬೇಕಾದ್ರೆ ಏನು ಅನಿವಾರ್ಯದಿಂದ ನಮ್ಗೆ ಊಟ ಸಿಕ್ಕಿಲ್ಲ. ಅದು ಬಿಟ್ಟು 71 ದಿನಗಳ ಕಾಲ ಸಂಪೂರ್ಣವಾಗಿ ಈಗಲೂ ನಾವು ಆಹಾರ ತಿಂತಾ ಇದ್ದೀರಿ ಅಂದರೆ ಅದು ಭಿಕ್ಷೆ. ಯಾರೋ ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರೋ ಒಂದೊಂದು ರೀತಿಯಿಂದ ಬಂದು ನಮಗೆ ದಾಸೋಹ ಕೊಡ್ತಾ ಬರ್ತಿದ್ದಾರೆ. ಸೊ ನಮಗೇನು ವ್ಯವಸ್ಥೆ ಅನ್ನೋದು ಇಷ್ಟೇ. ಎಲ್ಲೋ ಒಂದು ಊರಿಗೆ ಬರ್ತೀರಿ, ಊರಲ್ಲಿ ನಾವು ಲೊಕೇಶನ್ ಕೇಳಿಕೊಂಡು ಈ ಊರಲ್ಲಿ ಮುಂದಿನ ಊರಿಗೆ ಜಾಗ ಕೇಳಿಕೊಂಡು ಊಟ ಕೇಳ್ಕೊಂಡು ಯಾತ್ರೆ ಮಾಡ್ತಾ ಇದ್ದೀರಿ. ಬಸ್ ಸ್ಟಾಪ್ಗಳಲ್ಲಿ ಮಲಗಿದ್ದೀರಿ, ಅಂಗಡಿಗಳ ಹತ್ರ, ನಂತರ ಎಲ್ಲಿ ದೇವಸ್ಥಾನಗಳಲ್ಲಿ, ಮನೆಗಳ ಮುಂದಿನ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಲ್ಲಿ. ಬಟ್ ಏನಂದರೆ, ನಾವು ಇನ್ನೊಬ್ಬರ ಮುಂದೆ ಕೈ ಮುಗಿದು ತಾಯಿ ನಮಗೆ ಹೊಟ್ಟೆ ಹಸಿಯುತ್ತೆ, ನಮಗೆ ಆಹಾರ ಕೊಡ್ತೀರಾ ಅಂತ ಕೇಳಬೇಕಾದ್ರೆ ನಾನು ತುಳಿದು ನೆಲಕ್ಕೆ ಹಾಕಿ ನಾನು ಕೇಳಬೇಕಾಗ್ತದೆ. ನಾನು ನಿಮ್ಮ ಹತ್ರ ಬಂದು ನಾನು ಗುರುಸ್ವಾಮಿ ಊಟ ಕೊಡು ಅಂದರೆ ಯಾರು ಕೊಡೋದಿಲ್ಲ. ನಮ್ಗೆ ಆಹಾರ ಬೇಕು ತಾಯಿ, ಅಯ್ಯಪ್ಪ ಯಾತ್ರೆ ಮಾಡ್ತಾ ಅಂದಾಗ ನಾನು ಅನ್ನೋದು ನಾನು ನನ್ನದು ನನ್ನವರು ಅನ್ನೋದು ಮುರಿದು ಒಂದು ಯಾರೋ ಒಂದು ಅವ್ರು ಯಾವ ಜಾತಿ, ಯಾವ ಕುಲ, ಯಾವ ಧರ್ಮ ಯಾರೂ ನಮ್ಗೆ ಬೇಕಾಗಿಲ್ಲ. ನಮಗೆ ಹ್ಯುಮ್ಯಾನಿಟಿ, ಮನುಷ್ಯತ್ವದ ಮುಂದೆ ಹೋಗಿ ಬೇಡಿದ್ರೆ ಆಹಾರ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಆ ರೀತಿಯೂ ಆಗಿದೆ. ನಂತರ ಒಂದು ಲೈಫಲ್ಲಿ ನಾವು ಏನು ರಿಜೆಕ್ಷನ್ ಬೇಕಾದ್ರೆ ನಾವು ತೆಗಿಬೋದು. ಹಣ ಆಗಲಿ, ಸಿರಿ ಆಗಲಿ, ಸಂಪತ್ತಾಗಲಿ, ಹೆಣ್ಣಾಗಲಿ, ಹೊನ್ನಾಗಲಿ, ಮಣ್ಣಾಗಲಿ, ಯಾವ್ದು ಬೇಕಾದ್ರೂ ನಮ್ಮ ಮನುಷ್ಯ ತೆಗಿಬೋದು. ಆದರೆ ಒಂದು ಹೊಟ್ಟೆ ಹಸ್ದಾಗ ಒಂದು ವ್ಯಕ್ತಿ ಹತ್ರ ಆಹಾರ ಕೇಳಿದಾಗ ಆಹಾರ ಸಿಕ್ಕಿಲ್ಲ ಅಂತಂದರೆ ಎಷ್ಟು ನೋವಾಗುತ್ತಂತ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ನಾವು ಅಂಥ ಪಾಪಿಷ್ಟ್ರುಗಳ. ಹೊಟ್ಟೆ ಹಸ್ದಾಗ ಆಹಾರ ಸಿಗದಿರೋ ಅಷ್ಟು ಕೂಡ ಇದೆಯಾ ಅನ್ನೋ ಥರ ಎಲ್ಲ ಸನ್ನಿವೇಶಗಳನ್ನೆಲ್ಲ ಫೇಸ್ ಮಾಡ್ತಾ ಬಂದಿದ್ದೀರಿ. ಆದರೆ ಎಲ್ಲವೂ ನಮ್ಮ ಈ ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ನಮಗೆ ಭಾಳ ಅದೇ ಪ್ರೀತಿಯಿಂದ, ಅದೇ ಭಕ್ತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಕಳಿಸ್ತಾ ಇದ್ದಾರೆ. ಈಗಲೂ ನೋಡಿ, ಇಲ್ಲಿ ಬಂದಿದ್ದೀರಿ, ಇಲ್ಲಿ KR ಪುರಮಲ್ಲಿ ಸ್ವಾಮಿ ಅವರ ಒಂದು ಸನ್ನಿಧಿ. ಇವರು ಯಾರು ನಮ್ಮವರಲ್ಲ, ಯಾರು ನನಗೆ ಗೊತ್ತಿಲ್ಲ, ಅವ್ರಿಗೂ ನನಗೆ ಗೊತ್ತಿಲ್ಲ. ಆದರೆ ಆ ಅಯ್ಯಪ್ಪ ಸ್ವಾಮಿಯ ಅನ್ನುವ ಒಂದೇ ಒಂದು ಭಕ್ತಿ, ಆ ಪ್ರೀತಿನೇ ಇಷ್ಟು ಎಲ್ಲದನ್ನೂ ಮಾಡಿಸ್ತಾ ಇರೋದು. ಈ ಥರ ಅನುಭವ
ಭಾಳ ಕಲಿಯೋದಿದೆ ಇದರಲ್ಲಿ, ಭಾಳ ಪಾಠ ಕಲಿಸ್ತಾ ಇದೆ ನಮಗೆ. ನಮಗೆ ಜೀವನದಲ್ಲಿ ಮುಖ್ಯವಾಗಿ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ನನ್ನ ಹೊಟ್ಟೆ 1/4 kg ಊಟ ತಿನ್ನುತ್ತಂದರೆ 1 ಪ್ಲೇಟ್ ನಾನು ತಿನ್ನೋಕ್ಕಾಗಲ್ಲ. 2 ಪ್ಲೇಟ್ ಊಟ ತೊಗೊಂಡು ಹೊಟ್ಟೆ ತಿನ್ಕೊಂಡು ಇನ್ನೊಂದು ಪ್ಲೇಟ್ ಬ್ಯಾಗಲ್ಲಿ ಹಾಕೊಂಡು ಹೋದ್ರೆ ನಾನು ಭಾರ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಆ ಭಾರ ಬೇಡ ಜೀವನದಲ್ಲಿ ಅಷ್ಟೇ. ಪಾದಯಾತ್ರೆಯಲ್ಲೂ ಕೂಡ ನನಗೆ ಆಹಾರ ಬೇಕು, ಮಲ್ಗೋಕ್ಕೆ ಜಾಗ ಬೇಕು, 2 ಬಟ್ಟೆ ಬೇಕು, ಅಷ್ಟು ಅವಶ್ಯಕತೆ. ಸೊ ಅದನ್ನೇ ನಾವು ಜೀವನದಲ್ಲಿ ಕೂಡ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಂಸಾರಕ್ಕೆ, ನನ್ನ ವೃತ್ತಿಗೆ ನಾನು ಎಷ್ಟು ಬೇಕೋ ಅಷ್ಟು ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ನಾನು ನೆಮ್ಮದಿಯಾಗಿರ್ತೀನಿ. ಅದನ್ನು ಬಿಟ್ಟು ನಾನು ಮಿತಿ ಮೀರಿ ದುರಾಸೆಗೆ ಹೆಜ್ಜೆ ಇಟ್ಟಾಗ ಆವಾಗ ದ್ವೇಷಕ್ಕೆ ಶುರು ಆಗುತ್ತೆ. ನನಗಿಂದ ಅವ್ರು ಮುಂದೆ ಹೋಗ್ಬಿಟ್ರು ಅಂತ ಬರುತ್ತೆ, ನಾನು ಹಿಂದೆ ಬಿದ್ದೋಗಿದ್ದೀನಿ, ಯಾಕೆ ಇವ್ರಿಗೆ ಜಾಸ್ತಿ ಬರ್ತದೆ ನನಗೆ ಜಾಸ್ತಿ ಬರ್ತಾ ಇಲ್ಲ ಅನ್ನೋ ನಾನು ಇನ್ನೊಬ್ಬರನ್ನ ಮುಂದೆ ಕಂಪ್ಯಾರಿಸನ್ ಮಾಡೋದು ಜಾಸ್ತಿ ಬರ್ತದೆ. ಈ ಥರ ಎಲ್ಲ ಕಲ್ತಿದ್ದೀನಿ ಪಾದಯಾತ್ರೆ. ಭಗವಂತ ಕಲಿಸ್ತಾ ಬರ್ತಿದ್ದಾನೆ. ಮುಖ್ಯವಾಗಿ ಎಷ್ಟೋ ಸ್ವಾಮಿಗಳಿಗೆ ನಾವು ಕೊಟ್ಟಿರೋ ಸಂದೇಶಗಳು, ಪ್ರಶ್ನೆಗಳು ಉತ್ತರವಾಗಿ ನಮಗೆ ಭೇಟಿಯಾಗಿ ಅವ್ರ ಉತ್ತರನೆಲ್ಲ ನಮ್ಗೆ ಹೇಳಿದ್ದಾರೆ. ನಿಮ್ಮಿಂದ ಉತ್ತರ ಸಿಕ್ತು ಅಂತ, ಅದೊಂದು ನಮ್ಗೆ ಭಾಳ ಸಂತೋಷ. ಎಷ್ಟೋ ಸ್ವಾಮಿಗಳು ಮಂಡಲ ಕಾಲ ಮಾಡ್ತಿದ್ದಾರೆ, ಎಷ್ಟೋ ಸ್ವಾಮಿಗಳು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಕೊಟ್ಟ ಸಂದೇಶಗಳಲ್ಲಿ ಹೋದ ವರ್ಷ ಕೊಟ್ಟ ಸಂದೇಶಗಳು ಈಗ ಪರಿವರ್ತನೆ ಆಗಿದೆ ಅಂದಾಗ ಈ ವರ್ಷ ಕೊಡೋ ಸಂದೇಶಗಳು ಮುಂದಿನ ವರ್ಷಕ್ಕೆ ಬರುತ್ತೆ. ಇಲ್ಲಿ ನಮಗೆ ಅವರಿಂದ ಹಣ ಬೇಡ, ನಮ್ಗೆ ಅವರಿಂದ ಸಿರಿ ಸಂಪತ್ತು ಏನು ಬೇಡ, ನಮಗೇನು ಕೊಡೋದು ಬೇಡ. ಅವರಲ್ಲಿರುವ ಆ ದುಶ್ಚಟಗಳನ್ನ ಕಂಟ್ರೋಲ್ ಮಾಡಿ ಸ್ವಲ್ಪ ನಾನು ಅನ್ನೋದನ್ನು ಮುರಿದು ಎಲ್ಲರೂ ಸರ್ವಸ್ವವೇ ಸರ್ವೋ ಜನ ಸುಖಿನೋ ಭವಂತ ಅನ್ನುವ ಆ ಪದವನ್ನು ಬಳಸ್ಕೊಂಡು ಶ್ರದ್ಧೆ ಭಕ್ತಿ ಅವ್ರ ನೆಮ್ಮದಿಗೋಸ್ಕರ ಒಂದು ಅಯ್ಯಪ್ಪನ ಬಾಗಿಲು ಹೆಜ್ಜೆ ಇಟ್ಟರೆ ಸಾಕು. ನಮ್ಗೆ ಅದಕ್ಕಿಂತ ಇನ್ನೇನು ಇಲ್ಲ. ಅದೇ ನಮ್ಮ ಈ ಧರ್ಮ ಪ್ರಚಾರದ ಯಾತ್ರೆ. ಈ ಪಾದಯಾತ್ರೆ ಜರ್ನಿ ನಿಮ್ಗೆ ಹೇಗೆ ಅನಿಸ್ತು ಸ್ವಾಮಿ? ಅಂದ್ರೆ ಈ ಪಾದಯಾತ್ರೆಯಲ್ಲಿ ನಾನು ಇದು ಕಲ್ತಿದ್ದೀನಿ. ಈ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಹೆಜ್ಜೆಯೂ ನಮಗೆ ಪಾಠನೇ. ನಾವು ಕೋಪದಿಂದ ನಡೆದ್ರೆ ಪ್ರಯೋಜನವೇ ಇಲ್ಲ. ಕೋಪ ಮಾಡ್ಕೊಂಡ್ರೆ ಇವಾಗ ನೀವು ಮಾತಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ನಾನು ಕೋಪ ಮಾಡಿಕೊಂಡ್ರೆ ನಾನು ನನ್ನ ದ್ವೇಷಿಸ್ಕೊಬೇಕು, ನನ್ನ ಕ್ಯಾರೆಕ್ಟರ್ನ ದ್ವೇಷಿಸ್ಕೊಬೇಕು. ಆ ಥರ ಕೋಪ ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ ಏನಂತಾರೆ, ಅಹಂಕಾರ ಅವಶ್ಯಕತೆ ಇಲ್ಲ, ದುಡ್ಡು ಅವಶ್ಯಕತೆ ಇಲ್ಲ, ಸಿರಿ ಅವಶ್ಯಕತೆ ಇಲ್ಲ, ಸಂಪತ್ತು ಅವಶ್ಯಕತೆ ಇಲ್ಲ. ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟೇ. ಯು ಹ್ಯಾವ್ ಟು ಬಿ ಇನ್ ಪ್ರೆಸೆಂಟ್. ಆ ಪ್ರೆಸೆಂಟ್ಗೆ ಅನಿವಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸಾಧಾರಣವಾಗಿದ್ದರೆ ಮುಂದಕ್ಕೆ ಸಮಸ್ಯೆಗಳು ಬರೋದಿಲ್ಲ. ಇದನ್ನು ಈ ಪಾದಯಾತ್ರೆ ತಿಳಿಸ್ತು. ಅವ್ರಿಗೆ ಇನ್ನೂ ಹೆಚ್ಚು ಸ್ವಾಮಿಗಳಿಗೆ ನಾವು ಧರ್ಮ ಪ್ರಚಾರ ಮಾಡಿ ಅಯ್ಯಪ್ಪನ ತತ್ವ ತಿಳಿಸಿ ಅವ್ರನ್ನ ಅಯ್ಯಪ್ಪನ ಹತ್ತಿರ ಕರ್ಕೊಂಬಂದು ಬಿಡಬೇಕು ಅನ್ನೋದು ನಮಗೆ ಮುಖ್ಯ ಉದ್ದೇಶ. ಅದು ಭಾಳ ತಿಳಿತಾ ಇದೆ. ಅಯ್ಯಪ್ಪನ ವಿಷಯಗಳು ಶಬರಿಮಲ ಸನ್ನಿಧಾನದಲ್ಲಿ ಮಣಿಮಂಟಪ ಇದೆ, ಅಯ್ಯಪ್ಪ ಸ್ವಾಮಿಯ ಜೀವ ಸಮಾಧಿ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಜೀವ ಸಮಾಧಿ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಅಲ್ಲಿ ಕೊಚ್ಚುಕೊಡತನ ಅಯ್ಯಪ್ಪ ಸ್ವಾಮಿಯ ಬಲಬಂಟ, ಈ ಥರ ಎಷ್ಟೋ ವಿಷಯಗಳನ್ನ ತಿಳಿಸ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಸ್ವಾಮಿಗಳಿಗೆ ಮಕರ ಸಂಕ್ರಮಣನೇ ಕೊನೆ ಅಂದ್ಕೊಂಡಿದ್ರು, ಆದರೆ ಮಕರ ಸಂಕ್ರಮಣನೇ ಮಕರ ಬೆಳಕು ಉತ್ಸವದ ಮೊದಲನೇ ದಿನ. ಮಕರ ಸಂಕ್ರಾಂತಿ ಜ್ಯೋತಿ ಏನು ಹಚ್ತಾರೆ, ಆದ್ದರಿಂದ 5 ದಿನ ಉತ್ಸವ ನಡೆಯುತ್ತೆ. ಈ 5 ದಿನಗಳ ವಿಶೇಷ. ಒಂದಿನ ಬಾಲಗನ್, ವಿಲಾಲ್, ವೀರನ್, ಪನ್ನಡರಾಜನ್, ವನ್ಪಿಲಿ ವಾಹನ, ಪದ್ಮವಿಭೂಷಣ್, 5 ದಿನ ಅಲಂಕಾರ ಭರಿತವಾಗಿ ಕೊಂಬು ಮೀಸೆ ಇರುವ ಅಯ್ಯಪ್ಪ ವಿಗ್ರಹವನ್ನು ಅಂದರೆ ತಿಡಂಬವನ್ನು ಕರ್ಕೊಂಡೋಗಿ 18 ಮೆಟ್ಲ ಹತ್ರ ಹೋಗಿ ವಾಪಸ್ ಕರ್ಕೊಂಬರ್ತಾರೆ. ನಂತರ ಜನವರಿ 18ನೇ ತಾರೀಕು ಅಯ್ಯಪ್ಪನನ್ನು ಶರಣಗುತ್ತಿ ಕರ್ಕೊಂಡೋಗಿ ಎಲ್ಲರನ್ನು ಕಳಿಸಿ ಬೇಜಾರಾಗಿ ಬರೋದು. ಈ ಎಲ್ಲ ವಿಷಯಗಳು ನಾನಾ ವಿಧವಾದ ಒಂದು ರಿಚುವಲ್ಸ್ಗಳು, ಕಸ್ಟಮ್ಸ್ಗಳು, ಪೂಜೆಗಳೆಲ್ಲ ನಡೀತವೆ. ಇದನ್ನೆಲ್ಲ ತಿಳಿಸ್ತಾ ಬರ್ತಾ ಇದ್ದೀರಿ. ಮಂಡಲ ಕಾಲ ವ್ರತ ಅನ್ನೋದು ಬರೀ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಅಂತಲ್ಲ, ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕ್ಬೋದು ಅಯ್ಯಪ್ಪನ ನೋಡೋದಕ್ಕೆ. ಅದನ್ನು ತಿಳಿಸಿ ಒಂದು ಅಯ್ಯಪ್ಪನ ದಾರಿಗೆ ಅವ್ರನ್ನ ಪುಷ್ ಮಾಡೋದು. ನಮಗೆ ಲಕ್ಷದಲ್ಲಿ ಒಂದು ವ್ಯಕ್ತಿ ಆದರೆ ಸಾಕು, ನಮ್ಗೆ ಅದೇ ನಮಗೆ ಫಲ. ಸೊ ಆಗ್ತಾ ಇದೆ, ನಡೀತಾ ಇದೆ, ಇದು ಕೊನೆವರೆಗೂ ಇದು ನಡೀತಾನೆ ಇರುತ್ತೆ. ಈಗ ಮಾಲೆ ಹಾಕೋರು ಕೆಲವರು 3 ದಿವಸ, 5 ದಿವಸ, 9 ದಿವಸ ಆ ಥರ ಹಾಕ್ತಿದ್ರು. ಬಟ್ ಮಂಡಲ ವ್ರತ ಅನ್ನೋದು 41 ಇಲ್ಲ 48 ದಿವಸ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ವಾಮಿ? ಸೊ ಅದು ಸತ್ಯನೇ. ಈಗ 3 ದಿವಸ 4 ದಿವಸ ಅಂತಂದರೆ ಒಂದು ಗಿಡನ ಒಂದು ಮಣ್ಣಲ್ಲಿ ಹೂತು ಹಣ್ಣು ಕೊಡು ಅಂದರೆ ಯಾವುದು ಕೊಡೋದಿಲ್ಲ. ಕಾಯಬೇಕು, ತಾಳ್ಮೆ ಇರಬೇಕು. ಒಂದು ಮಂಡಲ ಕಾಲ ನಾವು ಮಾಲೆ ಹಾಕಿದಾಗ ಪ್ರತಿಯೊಂದು ಕೂಡ ನಮ್ಮ ಹೆಜ್ಜೆ ನಾವು ದಂಡಿಸಿ ಕಾದು ನಂತರ ಭಗವಂತನ ದರ್ಶನ ಪಡೆದಾಗೇ ಒಂದು ಫಲ. ಒಂದು ಮಂಡಲ ಕಾಲ ಮಾಡದೆ ಅಯ್ಯಪ್ಪನನ್ನು ಹೋಗಿ ಕಂಡ್ರೆ ಅಲ್ಲಿ ಫಲನೇ ಇಲ್ಲ, ವ್ಯರ್ಥ ಅದು. ದಯವಿಟ್ಟು ಯಾರೇ ಸ್ವಾಮಿಗಳು ನೋಡ್ತೀರಾ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಮಂಡಲ ಕಾಲವನ್ನು ಮಾಡಿನ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ. ಮಂಡಲ ಕಾಲವಿಲ್ಲದೆ ದಯವಿಟ್ಟು ಮಾಲೆಯನ್ನು ಹಾಕಬೇಡಿ. ಮಾಲೆ ಹಾಕ್ತೀರಾ ಅಂತಂದರೆ ಒಂದು ಮಂಡಲ ಪರಿಪಾಲನೆ ಮಾಡಲೇಬೇಕು. ಮತ್ತೆ ನೀವೆಲ್ಲ ಆರಾಮಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಸ್ವಾಮಿ. ನೀವು ಬಂದಿದ್ದು ನನಗೆ ಖುಷಿ ಆಯಿತು. ಸೊ ಇನ್ನೂ ಭಾಳಷ್ಟು ವಿಶೇಷ ಇದೆ. ಅಯ್ಯಪ್ಪನ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಹೇಳ್ತಾನೆ ಇರಬೇಕು, ಸಾಕಾಗೋದಿಲ್ಲ.
ತುಂಬಾ ಧನ್ಯವಾದಗಳು, ತುಂಬಾ ಟೈಮ್ ಕೊಟ್ಟು ನಮಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸ್ವಾಮಿ ಶರಣಂ ಸ್ವಾಮಿ. ತಾಯಿ ನಿಮ್ಮ ಈ ಏನು ನೀವು 48 ದಿನಗಳ 48 ದೇವಸ್ಥಾನಗಳು ವೀಕ್ಷಣೆ ಮಾಡಿ ವಿಷಯ ಎಲ್ಲ ತಿಳಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀರಿ. ನಿಮಗೆ ನಾವು ನಿಮ್ಮ ಸಬ್ಸ್ಕ್ರೈಬರ್ ಕೂಡ. ತುಂಬಾ ಧನ್ಯವಾದಗಳು ಸ್ವಾಮಿ. ಒಳ್ಳೇದಾಗಲಿ, ಖುಷಿ ಆಗ್ತಿದೆ. ಯಾಕಂದರೆ ಒಂದು ಹೆಣ್ಣು ಧೈರ್ಯವಾಗಿ ಒಂದು ಹೆಜ್ಜೆ ಇಟ್ಟು ಅಯ್ಯಪ್ಪ ದೇವಸ್ಥಾನಗಳೆಲ್ಲ ನೋಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಅಯ್ಯಪ್ಪ ದೇವಸ್ಥಾನಗಳ ಬಗ್ಗೆ ವಿಷಯ ತಿಳಿಸ್ತಾ ಇದ್ದಾರೆ ಅಂತ ಅಂದಾಗ ನಮಗೂ ಆನಂದ. ಓಕೆ, ನಮ್ಗೆ ಆ ಭಾಗ್ಯ ಇಲ್ಲ, ನಾವು ಯಾವುದೋ ದಾರಿ ಇದೆ, ಬಟ್ ನಿಮ್ಗೆ ಆ ಭಾಗ್ಯ ಸಿಕ್ಕಿದೆ. ಹೌದು ಸ್ವಾಮಿ. ಸದಾಕಾಲ ಇದು ಇರಲಿ. ಅಯ್ಯಪ್ಪನ ಕೃಪಾ ಕಟಾಕ್ಷ ಎಲ್ಲ ಕಾಲ ಇರ್ಲಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನಾವು ಗುರುಗಳನ್ನ ಭೇಟಿ ಮಾಡಿ ತುಂಬಾ ವಿಷಯನ ತಿಳ್ಕೊಂಡಿದ್ದೀವಿ. ಕೂತ್ಕೊಂಡು ಮಾತಾಡಿದ್ರೆ ತುಂಬಾ ಇದೆ ತಿಳ್ಕೊಳ್ಳೋದು. ಇವಾಗ ಎಷ್ಟು ಭೇಟಿ ಮಾಡಿ ಎಷ್ಟು ತಿಳ್ಕೊಂಡಿದ್ದು ಅಷ್ಟು ಸಾಕು. ಮುಂದೆ ಮತ್ತೆ ಸಿಕ್ಕಿದಾಗ ಇನ್ನೂ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.